ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತು ಸೀರೀಸ್ ಬಂದ್ಬಿಟ್ಟು 4. ಸೊ ಯಾರೆಲ್ಲ ಡ್ರೈವರ್ ನಂಬರ್ 4 ಇದೆ, ಬಾರ್ನ್ ಆನ್ 4/13/22/31. ಸೊ ನಿಮ್ಮ ಬರ್ತ್ ಡೇಟ್ 4/13/22/31, 4/13/22/31. ನಿಮ್ಮ ಬರ್ತ್ ಡೇಟ್ ಇದಾಗಿದ್ರೆ ನಿಮ್ಮ ಡ್ರೈವರ್ ನಂಬರ್ 4 ಆಗಿರುತ್ತೆ. ಸೊ ನಿಮ್ಮ ಲೈಫಲ್ಲಿ ಅಪ್ಕಮಿಂಗ್ 2 ಮಂತ್ಸ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಇದು ಸೀರೀಸ್ 4. ಸೊ ಆಲ್ರೆಡಿ ಸೀರೀಸ್ 3 ಹಾಕಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರಿಪ್ಷನ್ನ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಸಬ್ಸ್ಕ್ರಿಪ್ಷನ್ನ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್. ಸೊ ವಿಲ್ ಸಿ. ರಾಧೇಶ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಡಿಂಗ್ ಮೈ ವಿವೋಸ್. ಬಾರ್ನ್ ಆನ್ 4/13, ಎಸ್ 22/31. 4/13/22/31 ಅಲ್ಲಿ ಯಾರೆಲ್ಲ ಬಾರ್ನ್ ಆಗಿದ್ದಾರೆ ಏನಿದೆ ನೋಡೋಣ. ಯಾ ಏಸ್ ಆಫ್ ಸೋಟ್ಸ್, 4 ಆಫ್ ಪೆಂಟಿಕಲ್ಸ್ ಆ್ಯಂಡ್ ಕಿಂಗ್ ಆಫ್ ಸೋಟ್ಸ್. ಓಕೆ, ಹೊಸದೇನೋ ಒಂದು ಐಡಿಯಾ, ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಯಾವುದೋ ಒಂದು ವಿಷಯದ ಬಗ್ಗೆ ಇಲ್ಲಿವರೆಗೂ ಕ್ಲಾರಿಟಿ ಇರಲಿಲ್ಲ. ಸೊ ಆ ವಿಷಯ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅಪ್ಕಮಿಂಗ್ 2 ಮಂತ್ಸಲ್ಲಿ. ಜಸ್ಟಿಸ್ ಕಾರ್ಡ್ ಬಂದಿದೆ. ಜಸ್ಟಿಸ್, ಹೂ ಆರ್ ವೇಟಿಂಗ್ ಫಾರ್ ಜಸ್ಟಿಸ್. ನಿಮ್ಗೆ ಯಾವುದಾದ್ರೂ ವಿಷಯದಲ್ಲಿ ಮೋಸ ಆಗಿತ್ತು, ರಿಲೇಶನ್ಶಿಪ್ಪಲ್ಲಿ ಮೋಸ ಆಗಿತ್ತು, ಜಸ್ಟಿಸ್ ಸಿಕ್ಕಿರಲಿಲ್ಲ ಅಂತಂದ್ರೆ ಈ ಅಪ್ಕಮಿಂಗ್ 2 ಮಂತ್ಸಲ್ಲಿ ನಿಮಗೆ ಜಸ್ಟಿಸ್ ಸರ್ವ್ ಆಗುತ್ತೆ. ಈ ವಿಡಿಯೋ ನೀವು ಯಾವಾಗ ನೋಡ್ತೀರಾ ಅವಾಗಿಂದ 2 ಮಂತ್ಸ್ಗೆ ರೆಸೊನೇಟ್ ಆಗುತ್ತೆ. ಒಬ್ವಿಯಸ್ಲಿ ನಾನು ಈಗ ಅಕ್ಟೋಬರಲ್ಲಿ ಮಾಡ್ತಿರೋದ್ರಿಂದ ನಾನು ಟಿಲ್ ಡಿಸೆಂಬರ್ ಅಂತ ಹೇಳ್ತಾ ಇದ್ದೀನಿ. ಬಟ್ ನೀವು ಯಾವಾಗ ಈ ವಿಡಿಯೋ ನಿಮಗೆ ಕನೆಕ್ಟ್ ಆಯಿತು, ನೋಡಿದ್ರಿ ಅಂತ ಅಂದ್ರೆ ಅವಾಗಿಂದ 2 ಮಂತ್ಸ್ಗೆ ಅಂತ ನೀವು ತಗೋಬೋದಾಗತ್ತೆ. ಬಿಕಾಸ್ ಇದು ಎನರ್ಜಿ ರೀಡಿಂಗ್ ಆಗಿರೋದ್ರಿಂದ ಜನರಲ್ ಮತ್ತೆ ಟೈಮ್ಲೆಸ್ ಆಗಿರುತ್ತೆ. ಓಕೆ, ಆ್ಯಂಡ್ ದ ಹೈ ಪ್ರಿಸ್ಟೆಸ್, ವಾವ್, ಅನ್ನೆಸೆಸರಿ ಬರ್ಡನ್ಸ್ನ ತಗೊಂಡಿದ್ದೀರಾ ಇಲ್ಲಿವರೆಗೂ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲೂ ನೀವು ತಗೊಳ್ಳೋ ಚಾನ್ಸ್ ಇರುತ್ತೆ. ಆ ಅನ್ನೆಸೆಸರಿ ಬರ್ಡನ್ಸಿಂದ ಹೊರಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ನ ನೀವು ಕೇಳಬೇಕು, ನಿಮ್ಮ ಹಾರ್ಟ್ ಏನು ಹೇಳುತ್ತೋ ಅದನ್ನ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಯು ವಿಲ್ ಐಡೆಂಟಿಫೈ ಯುವರ್ ಸ್ಟ್ರೆಂತ್. ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಸ್ಟ್ರೆಂತ್ ಏನು ಅಂತ ನೀವು ಐಡೆಂಟಿಫೈ ಮಾಡ್ಕೋತೀರಾ. ಓಕೆ, ನಿಮಗೆ ಎಂಥ ಕೆಪಾಸಿಟಿ ಇದೆ, ನೀವು ಎಂಥ ಹಾರ್ಡೆಸ್ಟ್ ಪರ್ಸನ್ ಹತ್ರನೂ ಕೂಡ ಕೆಲಸ ತಗ್ಸುವಂಥ ಕೆಪಾಸಿಟಿ ಇದೆ. ಸೊ ನಿಮ್ಮ ಸ್ಟ್ರೆಂತ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ. ಅನ್ನೆಸೆಸರಿ ಬರ್ಡನ್ಸನ್ನ ಇಟ್ಕೊಂಡಿದ್ದೀರಲ್ಲ ಲೈಫಲ್ಲಿ, ಅದನ್ನ ನೀವು ಬಿಟ್ಬಿಟ್ಟು ಸ್ವಲ್ಪ ಲೈಟ್ ವೇಟೆಡ್ ಆಗಿ ಮುಂದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ವಿಲ್ ಸಿ. ಇನ್ನೊಂದು ಸ್ವಲ್ಪ ಕಾರ್ಡ್ಸ್ ತಗೊಂಡು ದೆನ್ ಐ ಎಕ್ಸ್ಪ್ಲೇನ್. ಓಕೆ, ಓಕೆ, ದ ಡೆವಿಲ್ ಕಾರ್ಡ್. ಓಕೆ, ದ ಡೆವಿಲ್ ಅಂಡ್ ದ ಹರ್ಮಿಟ್. ಪಾಸ್ಟ್ ಅಲ್ಲಿ ತುಂಬಾ ಹರ್ಟ್ ಆಗಿದ್ದೀರಾ, ಕಾರ್ಮಿಕ್ ಸೈಕಲ್ಸ್ ಅಲ್ಲಿ ಗೋತ್ರ ಮಾಡಿದ್ದೀರಾ. 4, 13, 22 ಅಂಡ್ 31 ನಂಬರ್ಸ್ ಯಾರೆಲ್ಲ ಬಾರ್ನ್ ಇದ್ದೀರಾ, ಡ್ರೈವರ್ ನಂಬರ್ 4 ಯಾರಿದ್ದೀರಾ. 4 ರಿಸಮಲ್ಸ್ ರಾಹು. ತುಂಬಾ ಓವರ್ ಥಿಂಕಿಂಗು. ಎಸ್, ತುಂಬಾ ಓವರ್ ಥಿಂಕಿಂಗು. ಎಮೋಷನ್ಸ್ ಮೇಲೆ ಕಂಟ್ರೋಲೇ ಇಲ್ಲ. ನೋ ಕಂಟ್ರೋಲ್ ಫಾರ್ ದಿ ಎಮೋಷನ್ಸ್. ಯಾ, ಸಿ ದ ಡೆವಿಲ್ ಕಾರ್ಡ್. ಕಾರ್ಮಿಕ್ ಸೈಕಲ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಓಕೆ, ನಿಮ್ದೇ ಇಲ್ಲ ಏನೋ ಒಂದು ಅಡಿಕ್ಷನ್ ಇದ್ರೂ ಕೂಡ ಅಡಿಕ್ಷನ್ ಇಂದ ನೀವು ಅಪ್ಕಮಿಂಗ್ 2 ಮಂತ್ಸ್ ಅಲ್ಲಿ ಹೊರಗೆ ಬರ್ತಾ ಇದ್ದೀರಾ. ನಿಮ್ಮ ಕಾರ್ಮಿಕ್ ಸೈಕಲ್ ಇಂದನೂ ಕೂಡ ನೀವು ಹೊರಗೆ ಬರ್ತಿರೋದು ಕಾಣಿಸ್ತದೆ. ಒಂದು ನ್ಯೂ ಬಿಗಿನಿಂಗ್ ನ ಶುರು ಮಾಡ್ತೀರಾ. ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಏನ್ ಇಲ್ಲಿವರೆಗೂ ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ, ಕ್ಲಾರಿಟಿ ಸಿಕ್ಕಿರ್ಲಿಲ್ಲ, ಒಂದು ಡಿಸಿಷನ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ ನಮ್ಗೆ. ಏನ್ ಡಿಸಿಷನ್ ಮಾಡ್ಲಿ, ನಾನು ಇದ್ರಲ್ಲೇ ಇರ್ಲಾ, ಹೊರಗಡೆ ಹೋಗ್ಲಾ, ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೀರಾ. ಸೊ ಆ ಕನ್ಫ್ಯೂಷನ್ ಇಂದ ಅಪ್ಕಮಿಂಗ್ 2 ಮಂತ್ಸ್ ಅಲ್ಲಿ ನೀವು ಹೊರಗೆ ಬರೋದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನ್ ಗೈಡ್ ಮಾಡತ್ತೋ ಅದನ್ನ ಫಾಲೋ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಮನಸ್ಸು ಏನ್ ಹೇಳುತ್ತೆ, ಒಳಗಡೆ ಗಟ್ ಫೀಲಿಂಗ್ ಏನ್ ಹೇಳುತ್ತೆ ಅದನ್ನ ನೀವು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಆಲ್ ದ ನಾಲೆಜ್ ಯು ಹ್ಯಾವ್. ನಿಮ್ಗೆ ಲೈಫಲ್ಲಿ ಏನ್ ಬೇಕು, ನಾನು ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ಸೊ 4 ಬಂದ್ಬಿಟ್ಟು ರಾಹು ರಿಸಮಲ್ ಮಾಡುತ್ತೆ. ತುಂಬಾ ಓವರ್ ಥಿಂಕಿಂಗ್ ನ ಮಾಡ್ತೀರಾ. ಅದನ್ನ ಬಿಟ್ರೆ ನೀವು ಆಕ್ಚುಲಿ ಇಂಟ್ಯೂಷನ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ನೀವು ಇಂಟ್ಯೂಷನ್ ನ ಕೇಳ್ತಾ ಹೋದ್ರೆ ಲೈಫಲ್ಲಿ ತುಂಬಾ ಚೆನ್ನಾಗಿ ಸಕ್ಸಸ್ ನ ಪಡಿಬಹುದು. ಓಕೆ, ಸೊ ಅಂಡ್ ಕರಿಯರ್ ಅಲ್ಲೂ ಅಷ್ಟೇ ಕೂಡ. ಯಾರೆಲ್ಲ ಒಂದು ನ್ಯೂ ಜಾಬ್ ನ ಏನಾದ್ರು ನೋಡ್ತಾ ಇದ್ರೆ ಅಪ್ಕಮಿಂಗ್ 2 ಮಂತ್ಸ್ ಅಲ್ಲಿ ನಿಮಗೆ ತುಂಬಾ ಆಫರ್ಸ್ ಕಾಣಿಸ್ತಾ ಇದೆ. ನ್ಯೂ ಜಾಬ್ ಕೂಡ ಬರ್ತಾ ಇದೆ. ಅಂಡ್ ಆ ಜಾಬಿಗೆ ನೀವು ಹೋದ್ರೆ ಅದರಲ್ಲಿ ಗ್ರೋತ್ ಕೂಡ ಕಾಣಿಸ್ತಾ ಇದೆ. ಯು ಕ್ಯಾನ್ ಚೂಸ್ ದಟ್. ಏನಾರು ಆಫರ್ ಬಂತು ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ಡೌಟ್ ಇಟ್ಕೊಳ್ಳೋದು ಬೇಡ. ಹೇಗಪ್ಪ ನಾನು ಇದ್ರಲ್ಲಿ ಹೋದ್ರೆ ಗ್ರೋತ್ ಸಿಗುತ್ತೋ ಇಲ್ಲೋ ಅಂತ ಖಂಡಿತವಾಗ್ಲೂ ಮೂವ್ ಆಗಿ ಅದರಲ್ಲಿ ಒಳ್ಳೆ ಗ್ರೋತ್ ಕಾಣಿಸ್ತಾ ಇದೆ. ಪ್ರಮೋಷನ್ಸ್ಗೆ ಯಾರಾದ್ರೂ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಪ್ರಮೋಷನ್ಗೆ ಆಗತ್ತೆ. ಓಕೆ, ಅಂಡ್ ನಿಮ್ಮ ಸ್ಟ್ರೆಂತ್ ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಕಮ್ ಬ್ಯಾಕ್ ಟು ಯುವರ್ ಸ್ಟ್ರೆಂತ್. ಓಕೆ, ನಾಲೆಡ್ಜ್, ಐಡೆಂಟಿಫೈ ಯುವರ್ ನಾಲೆಡ್ಜ್, ಐಡೆಂಟಿಫೈ ಯುವರ್ ಸ್ಟ್ರೆಂತ್. ಅಪ್ಕಮಿಂಗ್ 2 ಮಂತ್ಸ್ ಅಲ್ಲಿ ನಿಮ್ಮ ಸ್ಟ್ರೆಂತ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಲಾಯಲ್ ಆಗಿರಿ ನೀವು. ಓಕೆ, ಲಾಯಲ್ ಪರ್ಸನ್ ನೀವು ಆಕ್ಚುಲಿ.
ಅದೇ ಲಾಯಲ್ಟಿನ ನೀವು ಮೇಂಟೈನ್ ಮಾಡಿ. ಯಾರಿಗೋಸ್ಕರನೂ ನೀವು ಚೇಂಜ್ ಆಗೋಂಥ ಅವಶ್ಯಕತೆ ಇಲ್ಲ. 11 444 ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಡಿಸಿಪ್ಲಿನ್ಡ್ ಆಗಿರ್ಬೇಕಾಗತ್ತೆ ಲೈಫಲ್ಲಿ. 10 ನೋಡ್ತಾ ಇದ್ರೆ ಹೇಳಿ. ಓಕೆ, ಕಾರ್ಮಿಕ್ ಸೈಕಲ್ ಇಸ್ ಎಂಡಿಂಗ್. ತುಂಬ ಬರ್ಡನ್ಸ್ನ ತಗೊಳ್ತಾ ಇದ್ದೀರಾ. ಸೊ ಅಪ್ಕಮಿಂಗ್ ಡೇಸಲ್ಲೂ ತುಂಬ ಅನ್ನೆಸರಿ ರೆಸ್ಪಾನ್ಸಿಬಿಲಿಟೀಸ್, ಅನ್ನೆಸರಿ ಬರ್ಡನ್ಸ್ನ ನೀವು ತಗೊಳ್ಳೋದು ಕಾಣಿಸ್ತಾ ಇದೆ. ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಆಬ್ವಿಯಸ್ಲಿ ನಿಮಗೆ ಗ್ರೋತ್ ಅಂತೂ ಇದ್ದೇ ಇದೆ. ಸೊ ಬಟ್ ನೀವು ಎಷ್ಟು ನಿಮ್ಮ ಒಂದು ಏನಂತಾರೆ ವರ್ಕ್ ಏನಿರುತ್ತೋ ಆ ಪಾರ್ಟ್ ಆಫ್ ವರ್ಕ್ ಅಂತ ಹೇಳ್ತೀವಲ್ಲ, ನಿಮ್ಮ ಒಂದು ಪಾರ್ಟ್ ಆಫ್ ವರ್ಕ್ ಏನಿರುತ್ತೆ ಅದನ್ನ ಮಾತ್ರ ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗಿ. ಅದರ್ ದ್ಯಾನ್ ದಟ್ ಬೇರೆಯವ್ರನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ, ಬೇರೆಯವರು ಖುಷಿ ಆಗ್ಲಿ ಅನ್ನೋದಕ್ಕೋಸ್ಕರ ಅನ್ನೆಸರಿ ಬರ್ಡನ್ಸ್ನ ನೀವು ಕ್ಯಾರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ನಿಮ್ಮ ಗ್ರೋತಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಕೆಲವರೆಲ್ಲ ಇಲ್ಲಿ ಸಾಲಿಟ್ಯೂಡ್ ಹೋಗಿದ್ದೀರಾ, ಐಸೋಲೇಷನಿಗೆ ಹೋಗಿದ್ದೀರಾ. ಅಂದರೆ ಲೈಕ್ ರಿಲೇಷನ್ಶಿಪ್ಪಿಂದ ಬ್ರೇಕಪ್ ಆಗಿ ಅಥವಾ ಅದರಲ್ಲಿ ಬೇಜಾರಾಗಿ ಏನೋ ಬೇಡ ಅನ್ನೋ ಥರ ಸೈಲೆಂಟ್ ಝೋನಲ್ಲಿ ಇದ್ದೀರಾ. ತುಂಬ ಜನ ಸೈಲೆಂಟ್ ಝೋನಲ್ಲಿ ಇದ್ದೀರಾ. ಒಂದು ದೀಪದ ಥರ ನೀವು ಬೇರೆಯವರಿಗೆ ಬೆಳಕನ್ನು ಕೊಡ್ತಾ ಇದ್ದೀರಾ, ಬಟ್ ನಿಮ್ಮ ಸುತ್ತಾನೇ ಕತ್ಲಿದೆ. ಆ ಕತ್ಲನ್ನ ನೀವು ಹೋಗಿಸ್ಕೊಬೇಕು ಅಂತ ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇಲ್ಲ. ಸೊ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಪ್ಕಮಿಂಗ್ 2 months ನೀವು ವರ್ಕ್ ಮಾಡಬೇಕಾಗತ್ತೆ. ಒಂದು ಡಿಸಿಷನ್ನ ಮಾಡಬೇಕಾಗತ್ತೆ. ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಜಗಳ ಮಾಡ್ತಿದ್ರೆ ಇಲ್ಲಿ ರಿಲೇಶನ್ಶಿಪ್ ಅಂತ ಕಾಣಿಸ್ತಾ ಇದೆ. ಮೇಜರ್ಲಿ ರಿಲೇಶನ್ಶಿಪ್ಪು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಪ್ರೊಫೆಷನ್ನು, ಕರಿಯರು. ಓಕೆ, ಸೊ ಯಾರು ಆ ಥರ ಡಿಸಿಷನ್ ಮಾಡೋಕ್ಕಾಗದೆ ಎಮೋಷನ್ ಇದರಲ್ಲಿ ತುಂಬ ಜಗಲ್ ಮಾಡ್ತಾ ಇದ್ದೀರಾ, ತುಂಬ ಎಮೋಷನಲಿ ಡಿಸ್ಟರ್ಬ್ ಆಗಿದ್ದೀರಾ. ಸೊ ನೀವೇನು ಮಾಡ್ಬೇಕಂತಂದ್ರೆ ಫಸ್ಟು ನೀವೇನು ಬೇರೆಯವ್ರಿಗೆ ಬೆಳಕು ಕೊಡ್ತಿದ್ದೀರಲ್ಲ, ದೀಪ ಆಗಿದ್ದೀರಲ್ಲ, ಸೊ ಫಸ್ಟು ನಿಮ್ಮ ಸುತ್ತ ಇರೋ ಕತ್ಲನ್ನ ಹೋಗ್ಲಾಡಿಸ್ಕೊಬೇಕು. ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ನೀವೊಂದು ಸಾಲಿಟ್ಯೂಡ್ ಮೋಡ್ಗೆ ಹೋಗ್ಬಿಟ್ಟು ಒಂದು ಪರ್ಸ್ನಲ್ ಗ್ರೋತ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅಂದರೆ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದನ್ನ ಬಿಟ್ಟು ಕಂಪ್ಲೀಟ್ ಎನರ್ಜಿನ ನಿಮ್ಮ ಮೇಲೆ ನೀವು ಹಾಕಬೇಕಾಗತ್ತೆ. ಸೆಲ್ಫ್ ಕೇರ್ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ, ಸೆಲ್ಫ್ ಲವ್ ಮಾಡೋದ್ರಿಂದ ಆ ಎನರ್ಜಿನ ಕಂಪ್ಲೀಟ್ ನೀವು ಶಿಫ್ಟ್ ಮಾಡಿಕೊಂಡು ನಿಮಗೆ ಒಳಗಡೆಯಿಂದ ಆತ್ಮಾವಲೋಕನ ಮಾಡಿಕೊಂಡು ನನಗೇನು ಬೇಕು ಆ್ಯಕ್ಚುಲಿ ಲೈಫಲ್ಲಿ, ನನಗೆ ಯಾವ ಥರ ಪರ್ಸನ್ ಬೇಕು, ನಾನು ಯಾವ ಥರ ಲೈಫಲ್ಲಿ ಮುಂದೋಗಬೇಕು ಅನ್ನೋದ್ರ ಬಗ್ಗೆ ನೀವು ಒಳಗಿಂದ ಚಿಂತನೆ ಮಾಡಿ ನಿಮ್ಮ ಸ್ಟ್ರೆಂತ್ನ ಐಡೆಂಟಿಫೈ ಮಾಡಿ ನಿಮ್ಮಲ್ಲೇ ಇರುವಂಥ ನೆಗೆಟಿವ್ಸ್ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ನೀವು ಬ್ಯೂಟಿಫುಲ್ ಆಗಿರುವಂಥ ಲೈಫನ್ನು ಲೀಡ್ ಮಾಡ್ತೀರಾ. ಚೆನ್ನಾಗಿದೆ. ಓಕೆ, ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಇಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಕ್ಲಾರಿಟಿ ಇರಲಿಲ್ಲ ಅಂತ ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಅದು ಯಾವುದೇ ವಿಷಯ ಆಗಿರ್ಬೋದು. ಸೊ ಓನ್ಲಿ ಥಿಂಗ್ ಇಸ್ ಹೀಲ್ ಯುವರ್ ಸೆಲ್ಫ್. ಕಂಪ್ಲೀಟಾಗಿ ನಿಮ್ಮನ್ನ ನೀವು ಪಾಸ್ಟ್ ಥಿಂಗ್ಸಿಂದ ಹೀಲ್ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನೀವೇನು ಮಾಡಿ ನಿಮ್ಮ ಇಂಟ್ಯೂಷನ್ನ ನೀವು ಕೇಳಬೇಕಾಗತ್ತೆ. ಓಕೆನಾ? ಸೊ ಮತ್ತು ಇನ್ನೊಂದು ಏನಂದರೆ ಹಣದ ವಿಷಯದಲ್ಲಿ ಕೆಲವರು ಖರ್ಚು ಮಾಡಿಬಿಟ್ರೆ ಎಲ್ಲಿ ಹಾಳಾಗ್ಬಿಡುತ್ತೆ, ಐ ಮೀನು ನನ್ನ ಹತ್ರ ಖಾಲಿ ಆಗಿಬಿಡುತ್ತೆ ದುಡ್ಡು ಅನ್ನೋ ಒಂದು ಪಾಸಿಟಿವ್ನೆಸ್ಸಲ್ಲಿ ಕೂತಿದ್ದೀರಾ. ಸೊ ಆ ಥರ ಕೂರಬಾರ್ದು. ಯೂನಿವರ್ಸ್ ಲಾ ಇರೋದೇ ಯಾವ ಥರ ಅಂತ ಅಂದರೆ ನೀವು ₹1 ದುಡಿದ್ರು 10 ಪೈಸೆ ನಾವು ಯೂನಿವರ್ಸ್ಗೆ ವಾಪಸ್ಸು ಕೊಡಬೇಕಾಗತ್ತೆ. ಅದು ಡೈರೆಕ್ಟ್ ಯೂನಿವರ್ಸ್ ಅಂತ ಅಲ್ಲ, ನೀಡಿ ಇರುವಂಥ ಪರ್ಸನ್ಸಿಗಾಗಿರ್ಬೋದು, ಪ್ರಾಣಿಗಳಿಗೊಂದು ಊಟ ಹಾಕೋದಾಗಿರ್ಬೋದು, ಈ ಥರ ಒಂದು ಥಿಂಗ್ಸನ್ನು ಮಾಡೋದ್ರಿಂದ ನಾವು ಯೂನಿವರ್ಸ್ಗೆ ನಾವು ಅದನ್ನು ವಾಪಸ್ ಕೊಡಲೇಬೇಕಾಗತ್ತೆ. ಸೊ ನೀವು ಕಂಪ್ಲೀಟ್ ಆಗಿ ನನಗೇ ಬೇಕು ಅನ್ನೋ ಒಂದು ಆ್ಯಟಿಟ್ಯೂಡಲ್ಲಿ ತುಂಬ ಪಾಸಿಟಿವ್ನಲ್ಲಿ ಅದನ್ನು ಹಿಡ್ದು ಕೂತ್ರೆ ನೀವೇನೂ ಅಟ್ರಾಕ್ಟ್ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಅದನ್ನು ಫ್ರೀಯಾಗಿ ಬ್ರಾಡ್ ಮೈಂಡಿಂದ ಅದನ್ನು ಬಿಟ್ಬಿಟ್ಟು ಕೊಡೋದನ್ನ ಕಲೀರಿ. ನೇಚರ್ಗೆ ಒಂದು ಸ್ವಲ್ಪನಾದರೂ ಕೊಡೋದನ್ನ ಕಲೀರಿ. ಸೊ ಡೆಫಿನೆಟ್ಲಿ ಅವಾಗ ನಿಮ್ಮ ಹತ್ರ ಮನಿ ಫ್ಲೋ ಚೆನ್ನಾಗಾಗುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಕಾರ್ಡ್ ಏನು ಅಂತ ಅಂದರೆ ಮ್ಯಾರೇಜ್ ಕಾರ್ಡ್. 4 ಆಫ್ ವಾಂಡ್ಸ್ ಬಂದಿದೆ. ಯಾರೆಲ್ಲ ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇದ್ರಿ, ಮ್ಯಾರೇಜ್ ಆಗಬೇಕು ಅನ್ನೋ ಪ್ಲಾನಲ್ಲಿ ಇದ್ದೀರಾ, ಖಂಡಿತವಾಗ್ಲೂ ಮ್ಯಾರೇಜು ಸೆಟ್ ಆಗೋದು ಕಾಣಿಸ್ತಾ ಇದೆ. ಯು ವಿಲ್ ಅಟ್ರಾಕ್ಟ್ ಅ ಗುಡ್ ಪಾರ್ಟ್ನರ್. ಒಳ್ಳೆ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ, ಸ್ಟೆಬಿಲಿಟಿನ ಕೊಡ್ತಾರೆ, ಸೆಲೆಬ್ರೇಷನ್ ಇದೆ, ಗ್ರೋತ್ ಇದೆ, ಹ್ಯಾಪಿ ಫ್ಯಾಮಿಲಿ ಆಗುತ್ತೆ, ಖುಷಿಯಿಂದ ಫ್ಯಾಮಿಲಿನ ಲೀಡ್ ಮಾಡ್ಬೋದು. ಓಕೆ, ಆ್ಯಂಡ್ ಪ್ರೊಫೆಷನ್ ಲೈಫಲ್ಲಿ ನೀವು ಒಂದು ಮೆಚ್ಯೂರ್ಡ್ ಆಗಿ ಡಿಸಿಷನ್ ಮಾಡೋದು ಕಾಣಿಸ್ತದೆ. ಅಪ್ಕಮಿಂಗ್ 2 monthsಲ್ಲಿ ಎಮೋಷನ್ಸ್ನ ಇನ್ವಾಲ್ವ್ ಮಾಡಬೇಡಿ. ಪ್ರೊಫೆಷನಲ್ಲಿ ಒಂದು ನಿಮ್ಮಲ್ಲಿ ಇರುವಂಥ ಮೆಚುರಿಟಿ ಮತ್ತು ನಾಲೆಡ್ಜನ್ನು ಯೂಸ್ ಮಾಡಿ ಲಾಜಿಕ್ ಮೈಂಡಿಂದ ನೀವು ಡಿಸಿಷನ್ಸ್ನ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಯಾರೆಲ್ಲ ಕೋರ್ಟ್ ಕಚೇರಿಯಲ್ಲಿ ಏನಾದರೂ ಇಲ್ಲಿವರೆಗೂ ನಿಮ್ಗೆ ಇನ್ನೂ ಅದು ಸೊಲ್ಯೂಷನ್ ಸಿಕ್ಕಿರಲಿಲ್ಲ, ಜಸ್ಟಿಸ್ ಆಗಿರಲಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಯೂನಿವರ್ಸ್ ನಿಮಗೆ ಜಸ್ಟಿಸ್ನ ಸರ್ವ್ ಮಾಡ್ತಿದ್ದಾರೆ. ನೀವು ನ್ಯಾಯವಾಗಿದ್ದು ನೀವು ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಇದ್ದಿದ್ದೆ ಆದರೆ ನಿಮ್ಮ ಪರವಾಗಿ ಜಸ್ಟಿಸ್ ಬರುತ್ತೆ. ಇಲ್ಲ ನೀವೇನಾದರೂ ತಪ್ಪು ಮಾಡಿದ್ರಿ ಅಂದರೆ ಖಂಡಿತ ಅದಕ್ಕೆ ಆ ಕರ್ಮದ ಫಲವಾಗಿ ಶಿಕ್ಷೆಯನ್ನು ಅನುಭವಿಸ್ಲೇಬೇಕಾಗತ್ತೆ. ಓಕೆ, ನಿಮಗೆ ಯಾವ್ದು ರಿಲೇಟ್ ಆಗುತ್ತೆ ಅದನ್ನು ನೀವು ಕೋರಿಲೇಟ್ ಮಾಡ್ಕೊಳ್ಳಿ.
ಸರಿನಾ? ತುಂಬಾ ಎನರ್ಜೀಸ್ ಕನೆಕ್ಟ್ ಆಗ್ತಿರುತ್ತೆ. ಸೊ ಏನೇನ್ ಪಾಸಿಬಿಲಿಟೀಸ್ ಇದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಅಪ್ಕಮಿಂಗ್ 2 ಮಂತ್ಸ್ ಅಲ್ಲಿ ಖಂಡಿತವಾಗ್ಲೂ ಯಾರಿಂದಾದ್ರೂ ಮೋಸ ಆಗಿತ್ತು, ತೊಂದರೆ ಆಗಿತ್ತು, ಜಸ್ಟಿಸ್ ಆಗ್ಲಿಲ್ಲ ನಿಮ್ಗೆ, ನೀವು ಸಫರ್ ಆಗ್ತಿದ್ರಿ ಅಂದ್ರೆ ಖಂಡಿತವಾಗ್ಲೂ ಅದರಿಂದ ನಿಮ್ಗೆ ದೇವರು ಜಸ್ಟಿಸ್ ನ ಕೊಡ್ತಾ ಇದ್ದಾರೆ. ನಿಮ್ಮ ಜೊತೆ ಒಳ್ಳೇದನ್ನ ಮಾಡ್ತಾ ಇದ್ದಾರೆ, ನಿಮ್ಗೆ ನ್ಯಾಯವನ್ನ ಕೊಡಿಸ್ತಾ ಇದ್ದಾರೆ. ನಥಿಂಗ್ ಟು ವರಿ. ಅಂಡ್ ನೀವು ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಎಮೋಷನ್ಸ್ ಮತ್ತೆ ಪ್ರಾಕ್ಟಿಕಲ್ ಥಿಂಗ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಎಲ್ಲಿ ಎಷ್ಟು ಹಾಕ್ಬೇಕೋ ಅಷ್ಟೇ ಹಾಕ್ಬೇಕು ಎಮೋಷನ್ಸ್ ನ. ಈವನ್ ಹೇಳ್ದೆ ಅಲ್ಲ ನಾನು, ಕರಿಯರ್ ಅಲ್ಲಿ ತುಂಬಾ ಎಮೋಷನಲ್ ಆಗಿ ಡಿಸಿಷನ್ಸ್ ನ ಮಾಡೋದ್ರಿಂದ ನಿಮ್ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಕರಿಯರ್ ಅಲ್ಲಿ ತುಂಬಾ ಎಮೋಷನ್ಸ್ ನ ಹಾಕಕ್ ಹೋಗ್ಬೇಡಿ. ಸೊ ಲಾಜಿಕ್ ಮೈಂಡ್ ಅನ್ನು ಜಾಸ್ತಿ ಕರಿಯರ್ ಅಲ್ಲಿ ಯೂಸ್ ಮಾಡಿ, ರಿಲೇಶನ್ಶಿಪ್ ಅಲ್ಲಿ ಎಮೋಷನ್ಸ್ ನ ಹಾಕಿ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಇರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಜಗಲ್ ಮಾಡುವಂತ ಸಮಸ್ಯೆ ಆಗತ್ತೆ. ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ಹೊಸ ಜಾಬ್ ನೋಡ್ತಾ ಇದ್ರೆ ಹೊಸ ಜಾಬ್ ನ ತಗೋಬಹುದು. ಮ್ಯಾರೇಜ್ಗೆ ನೋಡ್ತಾ ಇದ್ರೆ ಮ್ಯಾರೇಜ್ ಆಗುತ್ತೆ. ಅಂಡ್ ನಿಮ್ಮ ಇಂಟ್ಯೂಷನ್ ಲೆವೆಲ್ ಕೂಡ ಹೆಚ್ಚಾಗುತ್ತೆ. ನಿಮಗೆ ಜಸ್ಟಿಸ್ ಸರ್ವ್ ಆಗ್ತಾ ಇದೆ. ಕಾರ್ಮಿಕ್ ಸೈಕಲ್ಸ್ ಇಂದ ಹೊರಗೆ ಬರ್ತಾ ಇದ್ದೀರಾ. ನಿಮ್ದಾದಂತ ಒಂದು ಏನೋ ಒಂದು ಸೆಲ್ಫ್ ಅಡಿಕ್ಷನ್ಸ್ ಇರುತ್ತೆ. ಸಿಗರೇಟ್ ಆಗಿರ್ಬೋದು, ಕುಡ್ತಾ ಆಗಿರ್ಬೋದು, ಬೇರೆ ಏನೋ ಒಂದು ಚಟ ಆಗಿರ್ಬೋದು, ಬೇರೆ ಏನೋ ಒಂದು ನೆಗೆಟಿವ್ ಪ್ಯಾಟರ್ನ್ ಆಫ್ ಥಿಂಕಿಂಗ್ ಇರ್ಬೋದು, ಅಥವಾ ಏನೋ ಒಂದು ನಿಮ್ದೇ ಒಂದು ಬ್ಯಾಡ್ ಬಿಹೇವಿಯರ್ ಏನೋ ಒಂದು ಇರ್ಬೋದು. ಸೊ ಇದರಿಂದ ಎಲ್ಲ ನೀವು ಹೊರಗೆ ಬರೋದು ಕಾಣಿಸ್ತದೆ. ಬಟ್ ನೀವು ಡಿಸೈಡ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಹೊರಗೆ ಬರ್ತೀರಾ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ಸೊ ಆ ಥರದ್ದು ಏನಾದರೂ ಒಂದು ಟ್ರೇಟ್ಸ್ ಇದ್ರೆ, ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ, ಹೊರಗೆ ಬರಕ್ ಗೊತ್ತಾಗ್ತಿರಲ್ಲ, ಸೊ ಅಂಥವ್ರಿಗೆಲ್ಲ ಖಂಡಿತವಾಗ್ಲೂ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಆಲ್ರೆಡಿ 88 ಮತ್ತೆ 99 ಪೋರ್ಟಲ್ ಅಲ್ಲಿ ತುಂಬಾ ಜನದ ಕಾರ್ಮಿಕ್ ಸೈಕಲ್ ಕಂಪ್ಲೀಷನ್ ಆಗಿ ಹೋಗ್ಬಿಟ್ಟಿದೆ. ಏನಂದ್ರೆ ಇದು ಹೀಲಿಂಗ್ ಪೀರಿಯಡ್ ಅಲ್ಲಿ ತುಂಬಾ ಜನ ಇದ್ದಾರೆ. ಸೊ ನೀವು ಕೂಡ ಹೀಲಿಂಗ್ ಪೀರಿಯಡ್ ಅಲ್ಲಿ ಇದ್ರೆ, ನೀವು ಏನೋ ಒಂದು ಗೈಡೆನ್ಸ್ ಸಿಕ್ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಂಡ್ ಈ ವಿಡಿಯೋ ನೀವು ನೋಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಯೂನಿವರ್ಸ್ ಇಂದ ಇದು ಕೂಡ ಒಂದು ಗೈಡೆನ್ಸ್ ಆಗಿರುತ್ತೆ ನಿಮ್ಗೆ. ಓಕೆನಾ? ಸರಿ, ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಇದೆ. ಓಕೆ, ಏನೇನ್ ಮಾಡ್ಬೇಕಂತ ಎಲ್ಲ ಹೇಳಿದೀನಿ. ಲೆಟ್ಸ್ ಸಿ ಏಂಜಲಿಕ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಪ್ಲೀಸ್ ಗೈಡ್ ಮೈ ವೀವರ್ಸ್ ಬಾರ್ನ್ ಆನ್ 4, 13, 22 and 31. ಡ್ರೈವರ್ ನಂಬರ್ 4 ಅಲ್ಲಿ ಬಾರ್ನ್ ಆಗಿರುವಂತವ್ರಿಗೆ ಏನ್ ಮೆಸೇಜಸ್ ನ, ಏನ್ ಗೈಡೆನ್ಸ್ ನ ನೀವು ಕೊಡ್ತೀರಾ ಪ್ಲೀಸ್ ಹೇಳಿ. ಇಗ್ನೈಟ್ ದ ಫೈರ್. ಇಲ್ಲಿ ನನಗೆ ಇನ್ನೊಂದು ಮೆಸೇಜ್ ಏನ್ ಸಿಗ್ತದೆ ಅಂದ್ರೆ, ಡ್ರೈವರ್ ನಂಬರ್ 4 ಯಾರಿದ್ದೀರಾ, ಸೊ ನೀವು ನಿಮ್ಮಲ್ಲಿ ಇರುವಂತಹ ಒಂದು ಫೈರ್ ಎನರ್ಜಿನ ಇಗ್ನೈಟ್ ಮಾಡ್ಬೇಕಾಗತ್ತೆ. ಎಸ್, ಅಬಂಡನ್ಸ್ ನೋಡಿ, ಅಬಂಡನ್ಸ್ ನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಯಾವಾಗ? ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ, ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ. ನೀವು ಅನ್ಕೊಂತಾ ಇದ್ದೀರಾ, ಸೊ ಇಲ್ಲ ನನ್ನ ಲೈಫಲ್ಲಿ ಏನೂ ಸರಿ ಇಲ್ಲ, ಏನೂ ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಬರೀ ಓವರ್ ಥಿಂಕ್ ಮಾಡಿ ಮಾಡಿ ಹಾಳು ಮಾಡ್ಕೊಂತಾ ಇದ್ದೀರಾ. ಓವರ್ ಥಿಂಕ್ ಮಾಡೋದನ್ನ ಸ್ಟಾಪ್ ಮಾಡಿ, ಮೆಡಿಟೇಷನ್ ನ ಮಾಡಿ. ಖಂಡಿತವಾಗ್ಲೂ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ದೇವರು ನಿಮ್ಗೆ ಅಬಂಡನ್ಸ್ ನ ಕಳಿಸ್ತಾ ಇದ್ದಾರೆ. ಅಬಂಡನ್ಸ್ ಅಂದ್ರೆ ಬರೀ ಮನಿ ಅಂತ ಆಗೋದಿಲ್ಲ. ಒಳ್ಳೆ ಫ್ಯಾಮಿಲಿ ಲೈಫು, ಒಳ್ಳೆ ಪಾರ್ಟ್ನರು, ಓಕೆ, ಒಂದು ಹ್ಯಾಪಿನೆಸ್ಸು, ಆ ಒಂದು ಒಳ್ಳೆ ಲವ್, ಕೇರು, ಎವ್ರಿಥಿಂಗ್ ಇಸ್ ಲೈಕ್ ಅಬಂಡನ್ಸ್. ಮನುಷ್ಯನಿಗೆ ಎಲ್ಲದು ಇಂಪಾರ್ಟೆಂಟ್. ಹೆಲ್ತ್ ಕೂಡ ಒಂದು ಅಬಂಡನ್ಸ್. ಎಲ್ಲದು ಇಂಪಾರ್ಟೆಂಟ್ ಅಲ್ವಾ? ಒಂದಿಲ್ಲ ಅಂದ್ರೂ ಎಷ್ಟು ಸಫರ್ ಆಗ್ಬೇಕಾಗತ್ತೆ ಮನುಷ್ಯ ಲೈಫಲ್ಲಿ. ಸಿ, ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಸೊ ಏನಾದ್ರೂ ಬಿಗ್ ಡಿಸಿಷನ್ಸ್ ಮಾಡೋದಿದ್ರೆ ಈಗ ಮಾಡಬೇಡಿ. ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಅಥವಾ ನೀವೇನೋ ಒಂದು ಈ ತರ ಆಗ್ಬಿಟ್ರೆ, ಆ ತರ ಆಗ್ಬಿಟ್ರೆ ಅಂತ ನೆಗೆಟಿವ್ ಆಗಿ ಅನ್ಕೊಂತಿರ್ತೀರಲ್ವಾ, ಸೊ ಆ ತರ ಏನೂ ಆಗೋದಿಲ್ಲ. ನಥಿಂಗ್ ಟು ವರಿ. ಸೊ ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಿದಾರೆ. ಅಂಡ್ ಈ ಟೈಮು ಸರಿ ಇಲ್ಲ, ಸ್ವಲ್ಪ ಇದನ್ನ ಹೋಗ್ಲಿಕ್ಕೆ ಬಿಡಿ ಅಂತ ಹೇಳ್ತಿದಾರೆ ಅಷ್ಟೇ. ದೇರ್ ಈಸ್ ಸಮಥಿಂಗ್ ಬೆಟರ್. ನೀವೇನ್ ಅನ್ಕೊಂತಿದ್ರ, ನನ್ನ ಕೈಯಲ್ಲಿರೋದು ಬಿಟ್ಬಿಟ್ರೆ, ನನ್ನ ಪಾಸ್ಟ್ ಅನ್ನು ಲೆಟ್ ಗೋ ಮಾಡ್ಬಿಟ್ರೆ ನಾನು ಏನೋ ಕಳ್ಕೊಂಡ್ಬಿಡ್ತೀನಿ ಅಂತ ಫೀಲ್ ಮಾಡ್ಕೊಂತಿದ್ರ, ಇಲ್ಲ, ದೇರ್ ಈಸ್ ಸಮಥಿಂಗ್ ಬೆಟರ್. ಯೂನಿವರ್ಸ್ ನಿಮ್ಗೆ ಅದಕ್ಕಿಂತ ತುಂಬಾ ಚೆನ್ನಾಗಿರೋದು, ಅದಕ್ಕಿಂತ ಬ್ಯೂಟಿಫುಲ್ ಇರೋದು, ಅದಕ್ಕಿಂತ ಬೆಟರ್ ಇರುವಂತದ್ದು, ನೀವು ಡಿಸರ್ವ್ ಮಾಡುವಂತದ್ದನ್ನ ನಿಮ್ಗೆ ಕಳಿಸ್ತಾ ಇದ್ದಾರೆ. ಓಕೆನಾ? ಸೊ ಅಗೇನ್ ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾ ಹೇಳಿದೆ, ಈ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಇದು ಕೂಡ ಒಂದು ಯೂನಿವರ್ಸ್ ಮೆಸೇಜ್ ಆಗಿರುತ್ತೆ. ಬಿಕಾಸ್ ಅದು ಎಲ್ಲರಿಗೂ ಸಿಗೋದಿಲ್ಲ. ಸೊ ಲುಕ್ ಫಾರ್ ಎ ಸೈನ್ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಯೂನಿವರ್ಸ್ ಇಂದ ಏನೋ ಒಂದು ಗೈಡೆನ್ಸ್ ಬರ್ದಿರುತ್ತೆ. ಯೂನಿವರ್ಸ್ ಡೈರೆಕ್ಟ್ ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡೋದಿಲ್ಲ. ಏಂಜಲಿಕ್ ನಂಬರ್ಸ್ ಮುಖಾಂತರ ಮಾತಾಡ್ತಾರೆ, ಬೇರೆ ಈ ರೀತಿ ಒಂದು ಎನರ್ಜಿ ರೀಡಿಂಗ್ಸ್ ನ ಮುಖಾಂತರ ಮಾತಾಡ್ತಾರೆ, ಇಲ್ಲ ಬೇರೆ ಯಾರ್ದೋ ಮುಖಾಂತರ ಏನೋ ಒಂದು ಹೇಳಿಸ್ತಾರೆ ನಿಮ್ಗೆ. ಸೊ ಅದನ್ನ ನೀವು ಐಡೆಂಟಿಫೈ ಮಾಡುವಂತ ಕೆಪಾಸಿಟಿಯಲ್ಲಿ ನೀವು ಇರ್ಬೇಕು. ಸಿ, ಆಪರ್ಚುನಿಟಿ ನಾ ಹೇಳಿದೆ, ಜಾಬ್ ಅಲ್ಲೂ ಕೂಡ ನ್ಯೂ ಜಾಬ್ ಯಾರು ನೋಡ್ತಿದ್ರ, ಪ್ರಮೋಷನ್ ಯಾರು ವೈಟ್ ಮಾಡ್ತಿದ್ರ, ಖಂಡಿತವಾಗ್ಲೂ ಅವರಿಗೆಲ್ಲ ಹೊಸ ಆಪರ್ಚುನಿಟಿ ಇದೆ. ಅಂಡ್ ಹೊಸ ಗ್ರೋತ್ ಇದೆ. ಓಕೆ, ಹೊಸ ಏನು ರಿಲೇಶನ್ಶಿಪ್ ಅಲ್ಲಿ ಹೊಸ ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಇದೆ. ಅಂಡ್ ದ ಬಾಟಮ್ ಆಫ್ ದ ಡೆಕ್ ಈಸ್ ಲಿಸನ್ ಟು ಯುವರ್ ಇಂಟ್ಯೂಷನ್. ಸಿ, ದಿ ಹೈ ಪ್ರಿಸ್ಟೆಸ್ ಅಲ್ಲಿ ನಾನು ಹೇಳಿದೆ, ಈ ಕಾರ್ಡಲ್ಲಿ ಹೇಳಿದ್ದೀನಿ ಆಲ್ರೆಡಿ. ನಿಮ್ಮ ಇಂಟ್ಯೂಷನ್ ನೀವು ಕೇಳಿ, ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ. ನಿಮ್ಮ ಹತ್ರನೇ ಎಲ್ಲದಕ್ಕೂ ಆನ್ಸರ್ಸ್ ಇರುತ್ತೆ. ಅದನ್ನ ಕೇಳಿ ಮುಂದೆ ಹೋಗಿ ನೆಗೆಟಿವ್ ಥಿಂಕಿಂಗ್ಗೆ
ಮೈಂಡನ್ನ ಕೊಡಬೇಡಿ ಅಂತ. ಅಗೇನ್ ಲಾಸ್ಟಲ್ಲಿ ಅವರು ಅದನ್ನೇ ಹೇಳ್ತಿದ್ದಾರೆ, ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಕೇಳಿ ನೀವು ಯಾವಾಗ ಅದ್ರ ಮೇಲೆ ವರ್ಕ್ ಮಾಡ್ಕೊಂಡು ಹೋಗ್ತೀರಾ, ಆ ಡಿಸಿಷನ್ಗೆ ಸ್ಟಿಕ್ ಆನ್ ಆಗಿ ವರ್ಕ್ ಮಾಡ್ತೀರಾ, ಖಂಡಿತವಾಗ್ಲೂ ನೀವೇನು ಅನ್ಕೊಂಡಿದ್ದೀರಾ ಅದನ್ನೆಲ್ಲ ಸಾಧನೆ ಮಾಡ್ತೀರಾ. ಅಪ್ಕಮಿಂಗ್ 2 months ಚೆನ್ನಾಗಿರುತ್ತೆ. ಓವರ್ ಬರ್ಡನ್ಸನ್ನ ತಗೋಬೇಡಿ. ಸೊ ದೀಪದ ಬೆಳಕಿನ ಸುತ್ತ ಹೇಗೆ ಕತ್ಲಿರುತ್ತೋ ಹಾಗೆ ನೀವು ಬೇರೆಯವ್ರಿಗೆ ಬೆಳಕನ್ನ ಕೊಟ್ಟು ನಿಮ್ಮ ಸುತ್ತ ನೀವು ಕತ್ಲನ್ನ ಇಟ್ಕೊಂಡಿದ್ದೀರಾ, ಅದರಿಂದ ಹೊರಗೆ ಬಂದ್ಬಿಟ್ಟು ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸ್ವಲ್ಪ ನಿಮ್ಮಲ್ಲಿ ಆ ಒಂದು ಡಿಪ್ರೆಷನ್ ಮೈಂಡ್ ಸೆಟ್ ಏನಿದೆ ಅದನ್ನ ಬಿಟ್ಟು ಹಾಕ್ಬಿಟ್ಟು ಗಾಡಿಗೆ ಸರೆಂಡರ್ ಆಗಿ, ಓಕೆ, ಆ್ಯಂಡ್ ಏನೇನು ಚೇಂಜಸ್ ಬೇಕು ಅದನ್ನ ಮಾಡ್ಕೊಳ್ತಾ ನೆಕ್ಸ್ಟ್ ಪ್ರೋಗ್ರೆಸಿವ್ ಲೆವೆಲಿಗೆ ಹೋಗ್ಲಿಕ್ಕೆ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ಏನೇನು ಅನ್ಕೊಂಡಿದ್ದೀರಾ ಅದನ್ನೆಲ್ಲ ಸಾಧನೆ ಮಾಡುವಂಥ ಕೆಪಾಸಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎನರ್ಜೀಸ್ ಎಲ್ಲ ಚೆನ್ನಾಗಿದೆ. ಈ ಕಾರ್ಮಿಕ್ ಸೈಕಲಿಂದ ಮತ್ತೆ ಒಂದೇನು ಅಡಿಕ್ಷನ್ ಇದೆ ನಿಮಗೆ ಅದರಿಂದ ನೀವು ಹೊರಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಇದೇ ಮೇನ್ ಇರೋದು. ನೀವು ಕಾರ್ಮಿಕ್ ಸೈಕಲಿಂದ ನೀವು ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ನೀವು ಹೊರಗೆ ಬರಬೇಕಾಗತ್ತೆ. ಯಾ, ಐ ಥಿಂಕ್ ಎಲ್ಲದು ಹೇಳಿದ್ದೀನಿ, ನಥಿಂಗ್ ಲೆಫ್ಟ್. ಸೊ ಬ್ಯೂಟಿಫುಲ್ ಆಗಿದೆ. ಓಕೆ, ಸೊ ಕೀಪ್ ವಾಕಿಂಗ್ ಆನ್ ಯುವರ್ ಸೆಲ್ಫ್. ತುಂಬ ಚೆನ್ನಾಗಿದೆ. ನಾಳೆ ಬಂದ್ಬಿಟ್ಟು ಸೀರೀಸ್ 5 ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ಯಾರಿಗೆಲ್ಲ ಇದು ವಿಡಿಯೋ ಬೇಕು ಅಂತ ಅನ್ಸುತ್ತೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕಾನ್ನ ಟನ್ ಅಂತ ಒತ್ತೋದನ್ನ ಮರಿಬೇಡಿ ಫಾರ್ ಮೋರ್ ಅಪ್ಡೇಟ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ. ಹಾಗೆ ಏಂಜಲಿಕ್ ನಂಬರ್ನ ಯಾರ್ಯಾರು ನೋಡ್ತಿದ್ದೀರಾ, ಯಾವ್ಯಾವ ಏಂಜಲಿಕ್ ನಂಬರ್ನ ನೋಡ್ತಾ ಇದ್ದೀರಾ ಅನ್ನೋದನ್ನ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್ ಅಂತ ಹೇಳ್ತಾ ಬಾಯ್. ರಾಧೆ ರಾಧೆ.